ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸೋತನ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಇಷ್ಟು ದಿನ ನಾವೇನು ಫ್ಯಾಂಟಸಿ ಟಿಪ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿದ್ವಿ, ಆ ಒಂದು ಟಾಪಿಕ್ ಅನ್ನ ಪಕ್ಕಕ್ಕಿಟ್ಟು ಇನ್ ಮುಂದೆ ನಮ್ಮ ಒಂದು ಯುವಕರಲ್ಲಿರುವಂತಹ ದೊಡ್ಡ ಪ್ರಾಬ್ಲಮ್ ನಮ್ಮ ಜನರೇಷನ್ ಏನು ಅಂತ ಹೇಳಿದ್ರೆ ಅದು ಜಾಬ್ ಅನ್ನುವಂಥದ್ದು. ಸೊ ನಿಮ್ಮಲ್ಲಿ ಸಾಕಷ್ಟು ಜನ ಜಾಬ್ ಅನ್ನ ಸರ್ಚ್ ಮಾಡ್ತಾ ಇದ್ದೀರಾ, ಜಾಬ್ ಇಲ್ಲದೆ ತುಂಬಾನೇ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ. ಸೊ ಇದೇ ಒಂದು ಪ್ರಾಬ್ಲಮ್ ತುಂಬಾನೇ ಜನಗಳಿಗೆ ದೊಡ್ಡ ಆಪರ್ಚುನಿಟಿ ಆಗಿದೆ. ಸೊ ಅವರು ಈ ಒಂದು ನಿಮ್ಮ ಪ್ರಾಬ್ಲಮ್ ಅನ್ನ ಎನ್ಕ್ಯಾಚ್ ಮಾಡಿಕೊಂಡು ಅವರ ಎಂಪೈರ್ ಅನ್ನ ದೊಡ್ಡದು ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರು ನಿಮ್ಮನ್ನ ಯಾವ ರೀತಿಯಾಗಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ, ಹಾಗೇನೆ ಯಾವುದು ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತ ಜಾಬ್ ಇದರಲ್ಲಿ ನೀವು ಹಣವನ್ನ ಹಾಕಿದ್ರಿ ಅಂತ ಹೇಳಿದ್ರೆ ನೀವಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರುವಂತ ಪ್ರತಿಯೊಬ್ರು ಕೂಡ ತೊಂದರೆಯನ್ನ ಅನುಭವಿಸ್ತೀರಾ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಮಾಹಿತಿ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಈ ಒಂದು ಮಾಹಿತಿನ ತಿಳ್ಕೊಳ್ಳಿ. ಸೊ ಮೊದಲನೇದಾಗಿ ಈ ಒಂದು ಜಾಬ್ ನ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಪ್ರೊವೈಡ್ ಮಾಡೋದಾದ್ರೆ, ಸೊ ಮೊದಲನೇದಾಗಿ ಈ ಒಂದು ಜಾಬ್ ಯಾವ್ದು ಗುರು ಅಂತ ಕೇಳೋದಾದ್ರೆ, ಈ ಒಂದು ಜಾಬ್ ನ ನೇಮನ ಅದು ಹೇಗಷ್ಟು ಈಸಿಯಾಗಿ ಹೇಳಲಿಕ್ಕಾಗುತ್ತೆ, ಅಷ್ಟು ರೆಸ್ಪೆಕ್ಟ್ ಇದೆ ಈ ಒಂದು ಜಾಬ್ಗೆ. ಏನು ಅಂತ ಕೇಳ್ತಿದ್ದೀರಾ? ಸಿಂಪಲ್ ರೀ, ನೆಟ್ವರ್ಕ್ ಮಾರ್ಕೆಟಿಂಗ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಆರ್ MLM. ಸೊ ಈ ಒಂದು ಜಾಬ್ ನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನೀವು ವರ್ಷಕ್ಕೆ ಇಲ್ಲಿಂದ 10,000ನೇ ಸಂಪಾದನೆ ಮಾಡಿದ್ರು ಕೂಡ IAS ಲೆವೆಲ್ ಆಫೀಸರ್ಸ್ ಏನಿದ್ದಾರೆ ಅವ್ರಿಗಿಂತ ಜಾಸ್ತಿ ರೆಸ್ಪೆಕ್ಟ್ ಸಿಗುತ್ತೆ ಗುರು. ಹಾಗೇನೆ ಇದನ್ನ ವಾಟ್ಸಪ್ ಸ್ಟೇಟಸ್ ನಲ್ಲೂ ಕೂಡ ಹಾಕೋಬಹುದು. ಸೊ ಯಾವುದು ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಬ್, ಇದರಲ್ಲಿ ಸ್ಕ್ಯಾಮ್ಸ್ ಗಳು ಯಾವ ರೀತಿ ಆಗ್ತಾ ಇದೆ, ಹಾಗೇನೆ ನೀವು ಯಾವ ರೀತಿಯಾಗಿ ಇದರಿಂದ ಸೇಫ್ ಆಗಿರ್ಬೇಕಂತ ಹೇಳಿ ನನಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈ ಒಂದು ಕಂಪನಿಯ ಸ್ಪೆಷಾಲಿಟಿ ಏನು ಅಂತ ಹೇಳ್ತಿದ್ರೆ, ಈ ಒಂದು ಕಂಪನಿಯಲ್ಲಿ ನಿಮ್ಮ ಲೈಫ್ ನಲ್ಲಿ ಹೇಗೆ ಅಚೀವ್ ಮಾಡ್ಬೇಕಂತ ತಿಳಿಸ್ಕೊಡ್ತಾರೆ, ಆಲ್ರೆಡಿ ಬೆನ್ಸ್ ಕಾರ್ಗಳನ್ನ ಹೇಗೆ ಪರ್ಚೇಸ್ ಮಾಡ್ಬೇಕಂತ ತಿಳಿಸ್ಕೊಡ್ತಾರೆ, ಸೂಟ್ ಅನ್ನ ಹೇಗೆ ಹಾಕೋಬೇಕು, ಸ್ಟ್ಯಾಂಡರ್ಡ್ ಆಗಿ ಲೈಫ್ ಅನ್ನ ಯಾವ ರೀತಿಯಾಗಿ ಲೀಡ್ ಮಾಡ್ತಾ ಇದ್ದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಬೇಕು ಅಂತ ತಿಳಿಸ್ಕೊಡ್ತಾರೆ. ಹಾಗೇನೆ ನಿಮ್ಮನ್ನ ನೀವು ಒಬ್ಬ ಆಂಟ್ರಪ್ರನ್ಯೂರ್ ಅಂತ ಹೇಗೆ ಫೀಲ್ ಮಾಡ್ಬೇಕಂತ ತಿಳಿಸ್ಕೊಡ್ತಾರೆ. ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ನಿಮ್ಮಲ್ಲಿ ಆ ಒಂದು ಭಾವನೆ ಬರೋ ರೀತಿಯಲ್ಲಿ ಈ ಒಂದು ಕಂಪನಿ ಮಾಡುತ್ತೆ. ಬಟ್ ಈ ಒಂದು ಕಂಪನಿ ಏನ್ ಕೆಲಸ ಮಾಡ್ಬೇಕಂತ ಇಲ್ಲಿ ಎಲ್ಲೂ ಹೇಳೋದಿಲ್ಲ. ಯಾಕಂದ್ರೆ ಈ ಒಂದು ಕಂಪನಿಯಲ್ಲಿ ಕೆಲಸನೇ ಇಲ್ಲ ಗುರು. ನಿಮ್ಮ ಒಂದು ಸಿಂಪಲ್ ಕೆಲಸ ಏನು ಅಂತ ಹೇಳಿದ್ರೆ, ನೀವು ಕಾಸ್ಟ್ಲಿ ಆಗಿರುವಂತ ಸೂಟ್ ಅನ್ನ ಹಾಕೋಬೇಕು ಇಲ್ಲಿ. ಸೆಕೆಂಡ್, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು. ಹಾಗೆ ಅಪ್ಲೋಡ್ ಮಾಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನನ್ನ ತರಾನೇ ಜೀವನವನ್ನ ಹೇಗೆ ಮಾಡೋದು ಅಂತೇಳಿ ಅವ್ರಿಗೂ ಫೋನ್ ಮಾಡಿ ಇನ್ಫಾರ್ಮೇಶನ್ ಸ್ವಲ್ಪ ತಿಳಿಸ್ಕೊಡ್ಬೇಕು. ನೆಕ್ಸ್ಟ್ ಅವರನ್ನು ಕೂಡ ನಿಮ್ಮ ಕೆಳಗಡೆ ಜಾಯಿನ್ ಮಾಡಿಸ್ಕೋಬೇಕು. ಹೇಗೆ ಜಾಯಿನ್ ಮಾಡೋದು ಅಂತ ಕೇಳಿದ್ರೆ ಸಿಂಪಲ್. ನೀವು ನಿಮ್ಮ ಫ್ರೆಂಡಿಂದಾನೇ ಸಜೆಸ್ಟ್ ಮಾಡಿರ್ತಾನೆ, ಅವನು ಮೊದಲು ಹೋಗಿ ಸಿಗಾಕೊಂಡಿರ್ತಾನೆ, ಅದಕ್ಕೆ ನಿಮ್ಮನ್ನು ಕೂಡ ಅದೇ ರೀತಿಯಾಗಿ ಇನ್ವೈಟ್ ಮಾಡಿರ್ತಾನೆ. ಈ ಒಂದು ಕಂಪನಿ ಮೈನ್ ಆಗಿ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ನೀನು ಕೋರ್ಸ್ಗೋಸ್ಕರ ಅಥವಾ ಈ ಒಂದು ಪ್ರಾಡಕ್ಟ್ಗೋಸ್ಕರ 5K 6K ಲೈಕ್ ಈ ರೀತಿಯಾಗಿ 5,000 to 6,000 ಅಮೌಂಟ್ ಅನ್ನ ಅವರು ಫಸ್ಟಿಗೆ ನಿಮ್ಮಿಂದ ಚಾರ್ಜ್ ಮಾಡ್ತಾರೆ. ಸೊ ಈ ಒಂದು ಚಾರ್ಜ್ ಯಾವ ರೀತಿಯಾಗಿ ಅವರು ಮಾಡಿಫೈಡ್ ಮಾಡಿ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಕಂಪನಿಯಲ್ಲಿ ನೀನು ಕೂಡ ಈಗ ಪಾಲುದಾರನ ಆಗಿದ್ದೀಯಾ, ನೀನ್ ಯಾವ ರೀತಿಯಾಗಿ ಒಂದು ಕಂಪನಿಯಲ್ಲಿ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡ್ತೀಯ, ಆ ರೀತಿಯಲ್ಲಿ ಇಲ್ಲಿ ಕಂಪನಿಯಲ್ಲಿ ನೀವು ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ, ನೀವು ಕೂಡ ನಮ್ಮ ಒಂದು ಕಂಪನಿಯ ಪಾಲುದಾರರು, ನೀವು ಯಾವುದೇ ರೀತಿಯಾಗಿ ಕೆಲಸಗಾರರಲ್ಲ ಅನ್ನುವಂಥದ್ದು ನಿಮ್ಮ ಮೈಂಡ್ಗೆ ಚೆನ್ನಾಗಿ ತುಂಬ್ತಾರೆ. ನೀವೇನ್ ಅನ್ಕೊಳ್ತೀರಾ, ಇಷ್ಟು ಚಿಕ್ಕ ಏಜ್ನಲ್ಲಿ ನನಗೆ ಬಿಸ್ನೆಸ್ ಮ್ಯಾನ್ ಆಗುವಂತ ಅವಕಾಶ ಇದೆಯಾ ಅಂತ ನೀವು ತಿಳ್ಕೊ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಮೈಂಡ್ ನಲ್ಲಿ ಈ ರೀತಿಯಾಗಿರುವಂತಹ ಆಲೋಚನೆಗಳನ್ನ ತುಂಬಿದ ಮೇಲೆ ಅವ್ರು ಏನ್ ಮಾಡಿಸ್ತಾರೆ ಅಂತ ಹೇಳಿದ್ರೆ, ಅಲ್ಟಿಮೇಟ್ ಆಗಿ ಇದೊಂದು ಸೇಲ್ಸ್ ನ ಜಾಬ್. ಆಯ್ತಾ, ನೀವೇನೇ ಬಿಸ್ನೆಸ್ ಮಾಡಿದ್ರು, ಸೂಟ್ ಹಾಕಿದ್ರು, ನಮ್ಮ ಸರ್ ಸೀನಿಯರ್ ಲೆವೆಲ್ ಸರ್ ಏನಿದ್ದಾರೆ ಅವ್ರ ಹತ್ರ BMW ಕಾರ್ ಇದೆ, Audi ಕಾರ್ ಇದೆ, ನೀವು ಕೂಡ ಹೀಗೆ ಆಗ್ತೀರಾ ಅಂತ ಹೇಳಿ ಚೆನ್ನಾಗಿ ತಲೆಗೆ ತುಂಬ್ತಾರೆ. ಆಯ್ತಾ, ಇದನ್ನ ನಂಬ್ಕೊಂಡು ಅವ್ರು ಹೇಳುವಂತ ಸೆಮಿನಾರ್ ನಲ್ಲಿ ನೀವು ಕೂತ್ಕೊಂಡ್ರಿ ಅಂತ ಹೇಳಿದ್ರೆ, ನಿಮ್ಮ ಬ್ರೈನ್ ನ ನೀಟಾಗಿ ಸೋಪು ಶಾಂಪು ಎಲ್ಲ ಹಾಕಿ ವಾಶ್ ಮಾಡಿ ಕಳಿಸ್ತಾರೆ. ಸೊ ಅಲ್ಲಿಂದ ಹೊರಗೆ ಬಂದ್ಮೇಲೆ ನೀವು ನಿಮ್ ಫ್ರೆಂಡ್ಸ್ ಗಳಿಗೆ ಇದನ್ನೇ ಹೇಳ್ತೀರಾ. ಸೊ ಈ ರೀತಿಯಾಗಿ ಜಾಯಿನ್ ಆಗಿ 5K ನಿಮ್ಗೆ ಇರುತ್ತೆ, ಅದನ್ನ ಒಂದ್ಸಲ ಕೊಟ್ಟು ಜಾಯಿನ್ ಆದ್ರೆ ಈ ಒಂದು ಕಂಪ್ನಿಯಲ್ಲಿ ನೀನ್ ಕೂಡ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡ್ಬೋದು, ಲೈಫ್ ಸೆಟಲ್ ಮಾಡ್ಕೋಬಹುದು ಅಂತೇಳಿ ನೀವು ಕೂಡ ಸಜೆಸ್ಟ್ ಅನ್ನ ಮಾಡ್ತೀರಾ. ಸೊ ಈ ಒಂದು ಕಂಪನಿ ಇದನ್ನೇ ನಿಮ್ಮಿಂದ ಎಕ್ಸ್ಪೆಕ್ಟ್ ಅನ್ನ ಮಾಡುತ್ತೆ. ಯಾಕಂತ ಹೇಳಿದ್ರೆ ಇವರ ಮೂಲ ಉದ್ದೇಶನೇ ಇದು. ನೀವು ನೀವು 3 ಜನನ ಸೇರಿಸ್ತೀರಾ, ಅವರು ಇನ್ನೂ 3 ಜನನ ಸೇರಿಸ್ತಾರೆ,
ಅವರು ಮತ್ತೆ 3 ಜನ ಸೇರಿಸ್ತಾ ಹೋಗ್ತಾರೆ. ಅಲ್ಲಿಗೆ ನಿಮ್ದೊಂದು ಚೈನ್ ನೆಟ್ವರ್ಕ್ ಆಗುತ್ತೆ. ನೀವು ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಲಕ್ಷಾಂತರ ರೂಪಾಯಿನ ದುಡ್ಕೋಬಹುದು. ಚೆನ್ನಾಗಿದೆ ಅಲ್ವಾ ಐಡಿಯಾ? ನೀವು ಸುಮ್ಮನೆ ನಿಮ್ ಪಾಡಿಗೆ ಕೂತಿರ್ತೀರ ಒಂದ್ಸಲ 5,000 ರೂಪಾಯಿ ಕೊಟ್ಟು, ಆಮೇಲೆ ನಿಮ್ಗೆ ಲಕ್ಷ ಲಕ್ಷ ಬರ್ತಾನೆ ಹೋಗುತ್ತೆ. ಸೊ ಯಾಕೆ ಈ ರೀತಿಯಾಗಿ ನಿಮ್ಗೆ ಮ್ಯಾನಿಪುಲೇಟ್ ಮಾಡ್ತಾರೆ, ಹೇಗೆ ನಿಮ್ಗೆ ಇದನ್ನ ಅರ್ಥ ಮಾಡಿಸ್ತಾರೆ ಅಂತ ಹೇಳಿದ್ರೆ, ಆ ಒಂದು ಸೆಮಿನಾರ್ ನೀವೇನಾದ್ರೂ ಅಲ್ಲೋಗಿ ಸಿಕ್ಕಾಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಅಲ್ಲಿಗೆ ಮುಗೀತು ಅಂತ ಅರ್ಥ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಗಳಲ್ಲೂ ಕೂಡ ತುಂಬಾನೇ ಜನ ಈ ರೀತಿಯಾಗಿರುವಂತ ಒಂದು ಆಫರ್ ನಿಮ್ಗೂ ಕೂಡ ಕೊಟ್ಟಿರ್ಬೋದು. ಸೊ ಇಲ್ಲಿಗೆ ಒಂದ್ಸಲ ಜಾಯ್ನ್ ಆಗಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವ್ರ ಲೈಫ್ ಆಲ್ರೆಡಿ ಹಾಳಾಗಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ಜಾಯ್ನ್ ಇಂದ ಆದ್ರೆ ನಿಮ್ಮಿಂದ ಬರುವಂತ ಅಲ್ಪ ಸ್ವಲ್ಪ ಕಮಿಷನ್ ಇಂದ ಅವರು ಸರ್ವೈವ್ ಆಗ್ಲಿಕ್ಕೆ ಈ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತಾ ಇರ್ತಾರೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೆ ಯಾರಾದ್ರೂ ಈ ರೀತಿಯಾಗಿ MLM ಅಂತಾನೋ ಅಥವಾ EMVI ಅಂತಾನೋ EMWI ಅಂತಾನೋ ಈ ರೀತಿಯಾಗಿರುವಂತಹ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅನ್ನುವಂತ ಕಂಪ್ನಿಗಳೇನಾದ್ರು ನೀವು ಜಾಯ್ನ್ ಆಗಿ ಅಂತೇಳಿ ನಿಮ್ಮ ಫ್ರೆಂಡ್ಸ್ ಗಳೇನಾದ್ರು ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲು ನೀವು ಮಾಡ್ಬೇಕಾಗಿರುವಂತ ಕೆಲಸ ಅವನ ನಂಬರ್ನ ಬ್ಲಾಕ್ ಮಾಡಿ. ಯಾಕಂತ ಹೇಳಿದ್ರೆ ಅವನು ಮೊದಲೇ ಹಾಳಾಗಿದ್ದಾನೆ, ನೆಕ್ಸ್ಟ್ ನಿಮ್ಮನ್ನು ಹಾಳು ಮಾಡ್ತಾನೆ. ಸೊ ಹಾಗಾಗಿ ಈ ರೀತಿಯಾಗಿರುವಂತಹ ಕೆಲಸಗಳ ಬಗ್ಗೆ ನೀವು ತುಂಬಾನೇ ಹುಷಾರಾಗಿರಿ. ನಿಮ್ಗೆ ಇನ್ ಕೇಸ್ ಒಂದು 5 ಮಂತ್ 6 ಮಂತ್ ಲೇಟ್ ಆಗಿ ಕೆಲಸ ಸಿಗ್ಬೋದು, ಒಳ್ಳೆಯ ರೀತಿಯಲ್ಲಿ ಪ್ರಯತ್ನವನ್ನ ಪಡಿ. ಈ ರೀತಿಯಾಗಿರುವಂತಹ ಶಾರ್ಟ್ ಕಟ್ ನಲ್ಲಿ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ಹೊರಟ್ರೆ ನಿಮ್ಮ ಮನೆಯಲ್ಲಿರುವಂತ ದುಡ್ಡನ್ನ ಕೂಡ ನೀವು ಕಳ್ಕೊಡ್ತೀರಿ. ಇವ್ರು ಯಾವ ರೀತಿಯಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ, ಯಾವ ರೀತಿಯಾಗಿ ನಿಮ್ಮ ಒಂದು ತಲೆಯನ್ನ ಹಾಳು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಸಾಲ ಮಾಡ್ತಿರೋ, ಮನೆಯಲ್ಲಿರುವಂತಹ ದುಡ್ಡನ್ನ ತಗೊಂಡ್ಬರ್ತಿರೋ, ಅವ್ರಿಗೆ ಗೊತ್ತಿದ್ ತರ್ತಿರೋ ಗೊತ್ತಿಲ್ಲದೆ ತರ್ತಿರೋ, ಅದು ಸೆಕೆಂಡ್ರಿ. ಇವ್ರಿಗೆ ಬೇಕಾಗಿಲ್ಲ. ಇವರಿಗೆ ಅಲ್ಟಿಮೇಟ್ ಆಗಿ ಬೇಕಾಗಿರುವಂತದ್ದು ದುಡ್ಡು ಮಾತ್ರ. ಸೊ ಹಾಗಾಗಿ ನೀವು ಏನಾದ್ರೂ ಇವರಿಗೆ ದುಡ್ಡನ್ನ ತಂದ್ಕೊಟ್ರಿ ಅಂತ ಹೇಳಿದ್ರೆ ಅಲ್ಲಿಗೆ ನಿಮ್ಮ ಕತೆ ಮುಗಿತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವರ ಪ್ರಾಡಕ್ಟ್ ಗಳನ್ನ ಯಾವನ್ ಗುರು ಪರ್ಚೇಸ್ ಮಾಡ್ತಾನೆ, ಪರ್ಚೇಸ್ ಮಾಡಿದ ನಂತರ ಮತ್ತೆ ನಾವು ಹೇಗೆ ಅದನ್ನ ಸೇಲ್ ಮಾಡುವಂತದ್ದು. ನಮ್ಮ ಫ್ರೆಂಡ್ಸ್ಗಳು ನಾವು ಹೇಳಿದ್ರೆ ಅವ್ರು ನಿಜವಾಗ್ಲೂ ಸೇರ್ತಾರ? ಸುಮ್ಮನೆ ಏನಕ್ಕೆ ದುಡ್ಡು ಕೊಟ್ಟು ಕಳ್ಕೊಳ್ತೀರಾ? ಸೊ ಈ ರೀತಿಯಾಗಿ MLM ಆಗಿರ್ಬೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಾಗಿರ್ಬೋದು, ಈ ರೀತಿಯಾಗಿ ಯಾರೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ 1 ರೂಪಾಯಿನೂ ಅವ್ರಿಗೆ ಕೊಡ್ಬೇಡಿ. ಈ ರೀತಿಯಾಗಿ ಯಾವುದೇ ರೀತಿಯಾಗಿ ನಿಮ್ಗೆ ಕಾಲ್ ಬಂದ್ರು ಕೂಡ ರಿಸೀವ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಆದಷ್ಟು ಅವಾಯ್ಡ್ ಮಾಡಿ ಅವರು. ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದೀನಿ, ಇದಕ್ಕೆ ಪ್ರೂಫ್ ಏನಿದೆ ಅಂತ ಹೇಳಿದ್ರೆ, ಮೈಸೂರಿನಲ್ಲಿ EMWI ಅನ್ನುವಂತ ಇದೇ ರೀತಿಯಾಗಿರುವಂತಹ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಸೇರಿ ತುಂಬಾನೇ ಜನ ಹಣವನ್ನ ಕಳ್ಕೊಂಡು ಅವರು ಇವತ್ತು ಬೀದಿಗೆ ಬಂದಿದ್ದಾರೆ. ಸೊ ಹಾಗಾಗಿ ಆ ರೀತಿಯಾಗಿ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಅಕ್ಕ ತಂಗಿ ಫ್ರೆಂಡ್ಸ್ ಯಾರಾದ್ರೂ ಆಗಿರ್ಬೋದು, ಅವರಿಗೆ ಈ ರೀತಿಯಾಗಿರುವಂತಹ ಸಿಚುವೇಶನ್ ಬರೋದು ಬೇಡ ಅಂತ ಹೇಳಿ ನಾನು ನಿಮ್ಗೆ ಮೊದಲೇ ಈ ಒಂದು ಇನ್ಫಾರ್ಮೇಶನ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ನೀವು ಆಲ್ರೆಡಿ ಏನಾದ್ರು ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಇದೀರಾ ಅಂತ ಹೇಳಿದ್ರೆ ಯಾರಾದ್ರೂ, ಅವ್ರಿಗೆ ಈ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದೀನಿ. ಆದಷ್ಟು ಬೇಕಾದ್ರಿಂದ ಹೊರಗಡೆ ಬನ್ನಿ. ಯಾಕಂತ ಹೇಳಿದ್ರೆ ನಿಮ್ಮ ಹಣ ತುಂಬಾನೇ ವೇಸ್ಟ್ ಆಗುತ್ತೆ. ಇನ್ನೊಂದು ಬೆಟರ್ ಫ್ಯೂಚರ್ ನಿಮ್ಗೆ ಕಾಯ್ತಾ ಇರುತ್ತೆ. ಸೊ ಹಾಗಾಗಿ ಈ ತರ ಸ್ಕ್ಯಾಮ್ಸ್ ಗಳಿಗೆ ನೀವು ಒಳಗಾಗಿ ನಿಮ್ಮ ಲೈಫ್ ಅನ್ನ ಹಾಳು ಮಾಡ್ಕೋಬೇಡಿ. ನನಗೆ ತುಂಬಾನೇ ಪರಿಚಯ ಇರುವಂತವ್ರು ಕೂಡ ಈ ರೀತಿಯಾಗಿರುವಂತಹ ಸ್ಕ್ಯಾಮ್ ನಲ್ಲಿ ಹಾಳಾಗಿ ಅವರ ಲೈಫ್ ನ ಆಲ್ಮೋಸ್ಟ್ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಯಾವುದೇ ರೀತಿ ಇರುವಂತಹ ಆಫರ್ ಬಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಆಗಿರ್ಬೋದು ಅಥವಾ ವಾಟ್ಸ್ಆಪ್ ನಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರೇ ಈ ರೀತಿಯಾಗಿರುವಂತಹ ಆಫರ್ ನ ನಿಮ್ಗೆ ಮಾಡಿದ್ರು, ಈ ರೀತಿಯಾಗಿ ಅಮೌಂಟ್ ನ ಕಟ್ಟಿ ಜಾಯಿನ್ ಆಗಿ ನೀವು ಕೂಡ ಮತ್ತೆ ಶ್ರೀಮಂತರಾಗ್ತೀರಾ ಅಂತ ಹೇಳಿ ಎಲ್ಲ ತೋರಿಸ್ತಾ ಹೋದ್ರೆ ನೀವು ಅದನ್ನ ಸ್ಕ್ಯಾಮ್ ಅಂತ ಹೇಳಿ ಐಡೆಂಟಿಫೈ ಮಾಡಿ ಅಲ್ಲಿಗೆ ಕನೆಕ್ಷನ್ ಸ್ಟಾಪ್ ಮಾಡುವಂತದ್ದು ತುಂಬಾನೇ ಒಳ್ಳೇದು. ಯಾಕಂತ ಹೇಳಿದ್ರೆ ಯಾವ ಒಂದು ಕಂಪನಿಯಲ್ಲಿ ಏನ್ ಕೆಲಸ ಇದೆ ಅಂತ ಎಕ್ಸ್ಪ್ಲೇನ್ ಮಾಡೋದಲ್ಲ, ನಮ್ಮ ಓನರ್ ಹತ್ರ ಆಡಿ ಇದೆ, ಬೆನ್ಸ್ ಇದೆ ಅಂತ ಹೇಳ್ತಾ ಕೂತ್ಕೊಳ್ಳುವಂಥದ್ದು, ಶೋ ಆಫ್ ಮಾಡುವಂಥದ್ದು, ಇದು ಯಾವ ರೀತಿಯ ಈ ಕಂಪನಿ, ಯಾವ ರೀತಿಯಾಗಿರುವಂತಹ ಸಿಸ್ಟಮ್ ಇದು. ಸೊ ಹಾಗಾಗಿ ನಿಮ್ಮನ್ನ ಬ್ರೈನ್ ವಾಶ್ ಮಾಡುವಂಥದ್ದು, ನಿಮ್ಮ ಹತ್ರ ಇರುವಂತಹ ಹಣವನ್ನ ತೆಗೆದುಕೊಳ್ಳುವಂಥದ್ದು ಈ ಒಂದು ಕಂಪನಿಯ ಮುಖ್ಯ ಉದ್ದೇಶ. ಸೊ ಹಾಗಾಗಿ ನೀವು ಈ ರೀತಿಯಾಗಿರುವಂತಹ ಸ್ಕ್ಯಾಮ್ ಗಳಿಗೆ ಯಾವತ್ತೂ ಕೂಡ ಒಳಗಾಗ್ಲಿಕ್ಕೆ ಹೋಗ್ಬೇಡಿ. ಸೊ ಇದೇ ರೀತಿಯಾಗಿರುವಂತಹ ಮತ್ತಷ್ಟು ಸ್ಕ್ಯಾಮ್ ಅಲರ್ಟ್ ನ ವಿಡಿಯೋಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ನಮ್ಮ ಚಾನಲ್ ಮೊದಲೇ ಇರುವಂತಹ ವಾಟ್ಸ್ಆಪ್ ಲಕ್ಕಿ ಡ್ರಾ ಈ ಒಂದು ಸ್ಕ್ಯಾಮ್ ವಿಡಿಯೋನ ನೀವೇನು ನೋಡಿಲ್ಲ ಅಂತ ಹೇಳಿದ್ರೆ ಈಗ ನೋಡ್ಕೋಬಹುದು. ಡಿಸ್ಕ್ರಿಪ್ಷನ್ ನಾನು ನಿಮ್ಗೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ರೀತಿ ನಮ್ಮ ಚಾನಲ್ ನಿಮ್ಗೆ ಸ್ಕ್ಯಾಮ್ ನ ಕುರಿತಾದಂತಹ ಅಲರ್ಟ್ ವಿಡಿಯೋಸ್ಗಳು ಕೂಡ ಸಿಗುತ್ತೆ. ಸೊ ಹೋಗಿ ನಿಮ್ಮ 1 ರೂಪಾಯಿ ಕೂಡ ಇಂಪಾರ್ಟೆಂಟ್ ಆಗಿ ಕಷ್ಟಪಟ್ಟು ಕೆಲಸ ಮಾಡಿ ತಗೊಂಡಿರ್ತಾರೆ, ಅದನ್ನ ಸುಮ್ಮನೆ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಮಾಹಿತಿ ತಿಳಿಲಿ. ನೀವು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನುವಂತ ಈ ಒಂದು ಜಾಲದಲ್ಲಿ ಸಿಗಾಕೊಳ್ಳದೆ ಇರಲಿ ಅಂತೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲಿವರು ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ದಿಸ್ ಈಸ್ ಸೈನಿಂಗ್ ಆಫ್. ಬಾಯ್.